ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ಇಲಾಖೆಯಿಂದ ಗ್ರೂಪ್ ಡಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಈಗ ಭರ್ತಿ ಮಾಡಲು ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ. ಈ ಹುದ್ದೆಗಳ ಸಂಖ್ಯೆ ಬಂದು 774 ಹುದ್ದೆಗಳಾಗಿರುತ್ತೆ. ಯಾವ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಆಗಬೇಕಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು 10ನೇ ತರಗತಿ ಪಾಸ್ ಆಗಿರುವ ಅಭ್ಯರ್ಥಿಗಳು ಇದಕ್ಕೆ ಅರ್ಹರಾಗುತ್ತಾರೆ ಫ್ರೆಂಡ್ಸ್. ಸರಿನಾ? ಯಾವುದೇ ಎಕ್ಸಾಮ್ ಇರಲ್ಲ. ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಹೋಗ್ಬಿಟ್ಟು ಈ ಥರ ಎಂಟರ್ ಪ್ರೆಸ್ ಬರುತ್ತೆ, ಓಪನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡಿದ್ರೆ ನೇಮಕಾತಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರಿಜಿಸ್ಟರ್ ಐಡಿ ಮತ್ತು ಡೇಟ್ ಆಫ್ ಬರ್ತ್ ಎರಡನ್ನು ಕೇಳುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕೆಳಗಡೆ ರಿಜಿಸ್ಟ್ರೇಷನ್ ಇಯರ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಡೀಟೇಲ್ಸ್ ಕೇಳುತ್ತೆ, ಏನೇನು ಅಂದ್ಬಿಟ್ಟು ಹೇಳ್ತೀನಿ. ಇಲ್ಲಿ ಬಂದು ಕ್ಯಾಂಡಿಡೇಟ್ ನೇಮ್ ಬಂದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ನಿಮ್ಮ ಹೆಸರು ಆ ರೀತಿ ನೇಮ್ ಹಾಕೊಳ್ಳಿ. ಮತ್ತು ಡೇಟ್ ಆಫ್ ಬರ್ತ್ ಮಂತು, ಡೇಟು, ಇಯರ್ ಕೇಳಿದೆ, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಕೇಳುತ್ತೆ, ಜೆಂಡರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಮೊಬೈಲ್ ನಂಬರ್ಗೆ OTP ಹಾಕೊಂಡು ವೆರಿಫೈ ಮಾಡ್ಕೊಂಡ್ರೆ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ID ಹಾಕೊಬೇಕು. ಅದೇ ಇಮೇಲ್ ID ಕನ್ಫರ್ಮ್ ಇಮೇಲ್ ID ಹಾಕೊಂಡು ಸಬ್ ರಿಜಿಸ್ಟ್ರೇಷನ್ ಅಂತ ಐತಲ್ಲ, ಸಬ್ಮಿಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪೇಜಲ್ಲಿ ಬರೋಣ ಫ್ರೆಂಡ್ಸ್. ನಿಮ್ಗೆ ಇದೇ ರೀತಿ ಇಷ್ಟನ್ನು ಫಿಲ್ ಮಾಡಿ ಫ್ರೆಂಡ್ಸ್. ನೋಡಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ನೋಂದಣಿ ಸಂಖ್ಯೆ ಎಲ್ಲ SMS ಮೂಲಕ ಬಂದಿರುತ್ತೆ. ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. OTPಯನ್ನು ಹಾಕೊಂಡು ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ. ನೆಕ್ಸ್ಟ್ ಇಲ್ಲಿ OTPಯನ್ನು ಎಂಟರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಬಂದು HK ಮತ್ತು ನಾನ್ HK ಅಂತ ಕೇಳುತ್ತೆ. ಇಲ್ಲಿ ಕಲ್ಯಾಣ ಕರ್ನಾಟಕದವ್ರಿಗೆ HK ಹಾಕಬೇಕು, ಕಲ್ಯಾಣ ಕರ್ನಾಟಕದವರು ನಾನ್ HK ಹಾಕ್ಬೇಕು ಫ್ರೆಂಡ್ಸ್. ಓಕೆನಾ? ಇಲ್ಲಿ ನೀವು ಯಾವತ್ತು ಚೂಸ್ ಮಾಡ್ತೀರೋ ಅದು ನಿಮ್ಗೆ ಬಿಟ್ಟಿದ್ದು. ಓಕೆನಾ? ಇಲ್ಲಿ ನಾನ್ HK ಮತ್ತು HKನ ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಸರ್ಕಲ್ ಅಂತ ಐತೆ, ಅಂದರೆ ನಾವು ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಫ್ರೆಂಡ್ಸ್, ಯಾವ ಡಿಸ್ಟಿಕ್ಗೆ ಅಂದ್ಬಿಟ್ಟು. ಇಲ್ಲಿ ನೀವು ಯಾವ ಡಿಸ್ಟಿಕ್ ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಸರ್ಕಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ನೋಟಿಫಿಕೇಶನ್ ಬರುತ್ತೆ. ಈ ನೋಟಿಫಿಕೇಶನ್ ಬಂದು ನೀವು ಸೆಲೆಕ್ಟ್ ಮಾಡಿರುವ ಜಿಲ್ಲೆಗೆ ತಕ್ಕಂತೆ ಏನು ಹುದ್ದೆಗಳು ವರ್ಗೀಕರಣ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಒಂದ್ಸರಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಿಲ್ ದ ಅಪ್ಲಿಕೇಶನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಇಲ್ಲಿ ಫಾದರ್ ನೇಮ್ ಕೇಳಿದ್ದಾರೆ ಮತ್ತು ಮದರ್ ನೇಮ್ ಕೇಳಿದ್ದಾರೆ. ಮೇಲೆ ಎಲ್ಲ ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರು, ಇಮೇಲ್ ID, ಡೇಟ್ ಆಫ್ ಬರ್ತ್ ಎಲ್ಲ ಫಿಲ್ ಆಗಿರುತ್ತೆ ಫ್ರೆಂಡ್ಸ್ ಆಟೋಮೆಟಿಕ್ಲಿ. ಅದು ಆವಾಗಲೇ ರಿಜಿಸ್ಟ್ರೇಷನ್ ಮಾಡಿರ್ತಿರಲ್ಲ ಅದು. ಅದ್ರ ಕೆಳಗಡೆ ಫಾದರ್ ನೇಮ್, ಮದರ್ ನೇಮ್ ಮತ್ತು ಮ್ಯಾರೇಜ್ ಸ್ಟೇಟಸ್ ಕೇಳುತ್ತೆ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು ನಿಮ್ಮ ಅಡ್ರೆಸ್ಸು, ಏರಿಯಾ, ಸ್ಟೇಟು, ಡಿಸ್ಟಿಕ್ಕು ಮತ್ತು ತಾಲೂಕು, ಪಿನ್ ಕೋಡ್ ಹಾಕ್ಕೊಬೇಕು. ಇದು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಎಬೋ ಅಂತ ಕೊಟ್ಟಿದ್ದಾನೆ. ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ ಫ್ರೆಂಡ್ಸ್. ನೆಕ್ಸ್ಟು ನ್ಯಾಷನಾಲಿಟಿ ಕೇಳುತ್ತೆ, ನಿಮ್ಮದು ಯಾವ ನ್ಯಾಷನಾಲಿಟಿ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ಸ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 100 KB ಒಳಗಡೆ ಇರಬೇಕು, ಅಪ್ಲೋಡ್ ಮಾಡಿ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಫೋಟೋ
ಫೈಲ್ಗೆ ಹೋಗುತ್ತೆ, ನೀವು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ 50 KB ಒಳಗಡೆ ಇರಬೇಕು. ಇಷ್ಟು ನೀವು ಅಪ್ಡೇಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ನೆಕ್ಸ್ಟಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ತಕ್ಷಣ ಕ್ವಾಲಿಫಿಕೇಷನ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹಾಕೊಬೇಕು ಫ್ರೆಂಡ್ಸ್. ಇಲ್ಲಿ ನೋಡೋಣ ಏನೇನು ಅಂದ್ಬಿಟ್ಟು ಇಲ್ಲಿ ಬಂದು SSLC ಕ್ವಾಲಿಫಿಕೇಷನ್ ಹಾಕೊಬೇಕು. ಓಕೆನಾ. ಇಲ್ಲಿ ಬಂದು SSLC, CBSE 10th, ICIC 10th, NIOS ಸೆಕೆಂಡರಿ, KSOS ಕ್ಲಾಸ್ 10th, ಅದರ್ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಂದು ನಾವು SSLC ಅಂತ ಸೆಲೆಕ್ಟ್ ಮಾಡ್ಕೊಬೇಕು. SSLC ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಡೇಟ್ ಆಫ್ ಪಾಸಿಂಗ್ ನೀವು ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಯಾವ ಡೇಟಲ್ಲಿ ನೀವು ಪಾಸ್ ಆಗಿದ್ದು ಅಂದ್ಬಿಟ್ಟು ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಕೇಳುತ್ತೆ ಮತ್ತು ಕ್ಲಾಸ್ ಸೆಕ್ಯೂರ್ಡ್ ಅಂತ ಇತ್ತಲ್ಲ, ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್, ಸೆಕೆಂಡ್ ಕ್ಲಾಸ್ ಪಾಸ್ಡ್ ಅಂತ ಬರುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಕೊಟ್ಟಿಲ್ಲ ಅಂದರೆ ನೀವು ಏನು ನಿಮ್ಮ SSLC ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂದ್ಬಿಟ್ಟು ನೀವೇ ನೋಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್ ಅಂತಿದೆ. ಟೋಟಲ್ ಮಾರ್ಕ್ಸ್ ಅಂತ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಅಂತ ಕೊಡಬೇಕು, 625. ಇಲ್ಲಿ ಅಪ್ಡೇಟೆಡ್ ಮಾರ್ಕ್ಸ್ ಇನ್ ಆಲ್ ಸಬ್ಜೆಕ್ಟ್ ಅಂತಿದೆ. ಇಲ್ಲಿ ನೀವು ತೆಗೆದಿರುವ ಮಾರ್ಕ್ಸ್ ಎಷ್ಟು ಅಂತ ಹಾಕಬೇಕು. ಪರ್ಸೆಂಟೇಜ್ ಅಷ್ಟು ಅದಕ್ಕೆ ಕ್ಯಾಲ್ಕುಲೇಷನ್ ಆಗುತ್ತೆ ಫ್ರೆಂಡ್ಸ್. ಇಷ್ಟು ಫಿಲ್ ಮಾಡಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರಿಸರ್ವೇಷನ್ ಕೇಳುತ್ತೆ ಕ್ಯಾಟಗರಿ ವೈಸು. ಇಲ್ಲಿ ರಿಸರ್ವೇಷನ್ ಡೀಟೇಲ್ಸ್ ನೋಡೋಣ. ಇಲ್ಲಿ ನೋಡೋದಾದ್ರೆ ಕ್ಯಾಟಗರಿ ಡೀಟೇಲ್ಸ್ ಅಂತ ಐತಲ್ಲ, ಇಲ್ಲಿ ಕ್ಯಾಟಗರಿ ಕ್ಲೈಮ್ಡು, ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ SC, GM, ST, LFDD, CAT 1, 2A, 2B, 3A, 3B ಕೊಟ್ಟಿದ್ದಾನೆ. ಇಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ SC ಅಂತ ಕೊಡ್ತೀನಿ ಸದ್ಯಕ್ಕೆ. ಇಲ್ಲಿ ನಿಮ್ಮ ಕ್ಯಾಟಗರಿ RD ನಂಬರ್ ಅನ್ನು ಕೇಳುತ್ತೆ. RD ನಂಬರ್ ಸಬ್ ಕ್ಯಾಸ್ಟ್ ಕೇಳುತ್ತೆ. ಸಬ್ ಕ್ಯಾಸ್ಟ್ ಅನ್ನು ಹಾಕೊಂಡು ಮತ್ತು ಗ್ರೂಪ್ ಹಾಕೊಂಡು ನಿಮ್ಮ RD ನಂಬರ್ ಎಂಟರ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ RD ನಂಬರ್ ಎಂಟರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ರೂರಲ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಕೇಳುತ್ತೆ. ಆರ್ ಯು ರೂರಲ್ ಕ್ಯಾಂಡಿಡೇಟ್ ಅಂತಿದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ ಫ್ರೆಂಡ್ಸ್. ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಡೀಟೇಲ್ಸ್ ಕೇಳುತ್ತೆ. ಆರ್ ಯು ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ ಫ್ರೆಂಡ್ಸ್. ಮತ್ತೆ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ, ಸರಿನಾ. ನೆಕ್ಸ್ಟ್ ಇಲ್ಲಿ ಬಂದು ಎಕ್ಸ್ ಮಿಲಿಟರಿ ಪರ್ಸನ್ ಡೀಟೇಲ್ಸ್ ಕೇಳುತ್ತೆ. ಆರ್ ಯು ಎಕ್ಸ್ ಮಿಲಿಟರಿ ಪರ್ಸನಲ್ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಮತ್ತೆ ಇಲ್ಲಿ ಫಾರೆಸ್ಟ್ ಮೋಟಿವೇಟರ್ ಅಂತ ಕೊಟ್ಟಿದೆ. ಆರ್ ಯು ಕರೆಂಟ್ಲಿ ಸರ್ವಿಸಿಂಗ್ ಆಸ್ ಫಾರೆಸ್ಟ್ ಮೋಟಿವೇಟರ್ ಇನ್ KFD ಫಾರ್ ದ ಮೋರ್ 5 years ಅಂತ ಕೊಟ್ಟಿದ್ದಾನೆ. ನೀವು 5 ವರ್ಷಗಳಲ್ಲಿ ಏನಾದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ ಫ್ರೆಂಡ್ಸ್. ಓಕೆನಾ. ಇಷ್ಟು ಫ್ರೆಂಡ್ಸ್, ಇಷ್ಟು ನೀವು ಕ್ಯಾಟಗರಿ ಡೀಟೇಲ್ಸ್ ಅನ್ನು ಫಿಲ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಮೇಲೆ ರಿಸರ್ವೇಷನ್ ಎಲ್ಲ ಫಿಲ್ ಮಾಡಿದ ತಕ್ಷಣ ಇಲ್ಲಿ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಕೇಳುತ್ತೆ. ಇಲ್ಲಿ ನೋಡೋಣ ಏನೇನು ಕೇಳಿದ್ದಾರೆ ಅಂತ. ಡಾಕ್ಯುಮೆಂಟ್ ಅಪ್ಲೋಡ್ ನೋಡೋದಾದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಫಸ್ಟು. ಇದು 150 KB ಒಳಗಡೆ ಇರಬೇಕು. ಮತ್ತು ಅಪ್ಲೋಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತಿದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಇದು 150 KB ಒಳಗಡೆ ಇರಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ರೂರಲ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಅಂತಿದೆ. ಇದು ಬಂದು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದಿರುವುದು ಮಾತ್ರ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಇದು ಬಂದು 150 KB ಇರಬೇಕು. ನೆಕ್ಸ್ಟ್ ಅಪ್ಲೋಡ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಇದು ಬಂದು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದಿರುವ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೇಳುತ್ತೆ. ಇದನ್ನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಈ ಸರ್ಟಿಫಿಕೇಟ್ ರೂರಲ್ ಸರ್ಟಿಫಿಕೇಟ್ ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬಂದು ನಿಮ್ಮ ಸ್ಕೂಲಲ್ಲಿ ಎಲ್ಲೋದಿರ್ತೀರೋ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ಗಳನ್ನು ಕೊಡ್ತಾರೆ ಫ್ರೆಂಡ್ಸ್. ಓಕೆನಾ. ಇವನ್ನು ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೋಡ್ ನೆಕ್ಸ್ಟ್ ಅಂತ ಕೊಡಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಅಂತ ಪ್ರಿವ್ಯೂ ನೋಡ್ಕೊಳ್ಳಿ. ಪ್ರಿವ್ಯೂ ನೋಡ್ಕೊಂಡಿದ್ದಾದ್ಮೇಲೆ
ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಎಲ್ಲ ಪ್ರಿವ್ಯೂ ಆಗಿದ್ದಾದಮೇಲೆ ಪ್ರತಿಯೊಂದು ಡೀಟೇಲ್ಸು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಎಲ್ಲ ಕರೆಕ್ಟಾಗಿದ್ದು ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅಗ್ರಿ ಅಂತಿದೆ ಅಲ್ಲ, ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಈ ಸೈನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈನಲ್ ಕನ್ಫರ್ಮೇಷನ್ ಅಂತ ಬರುತ್ತೆ. ಇಲ್ಲಿ ಎಸ್ ಪ್ರೊಸೀಡ್ ಟು ಈ ಸೈನ್ ಅಂತ ಕೊಟ್ಟರೆ ನಿಮ್ಮ ಆಧಾರ್ ನಂಬರು ಮತ್ತು OTP ಕೇಳುತ್ತೆ. ಇಲ್ಲಿ ಬಂದು ಫಸ್ಟ್ ನಿಮ್ಮ ಆಧಾರ್ ನಂಬರ್ ಹಾಕ್ಕೊಂಡು ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಎಂಟರ್ ಆಧಾರ್ OTP ಅಂತಿರುತ್ತೆ. ನಿಮ್ಮ ಆಧಾರ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗುತ್ತೆ ಆ ನಂಬರ್ಗೆ OTP ಬಂದಿರುತ್ತೆ. OTP ಹಾಕ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸರಿನಾ? ನೀವು ಇದೇ ಥರ ಮಾಡ್ತಾಯಿರಿ ಸ್ಟೆಪ್ ಬೈ ಸ್ಟೆಪ್. ಆಧಾರ್ ವೆರಿಫಿಕೇಷನ್ ಆದಮೇಲೆ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಇಲ್ಲಿ ಒಂದು ಅಪ್ಲಿಕೇಶನ್ ಫಾರಮ್ ಇನ್ನೊಂದ್ಸರಿ ಮತ್ತೆ ನೋಡ್ಕೊಬೋದು ಮತ್ತು ಅಪ್ಲಿಕೇಶನ್ ಫೀಸ್ ಅಂತಿದೆ, ಪೇಮೆಂಟ್ ಮಾಡ್ಬೋದು. ಅಪ್ಲಿಕೇಶನ್ ಫೀಸ್ ಬಂದು ನೀವು ಯಾವ ರೀತಿ ಪೇ ಮಾಡಬೇಕಂದ್ರೆ ನೆಟ್ ಬ್ಯಾಂಕಿಂಗು ಮತ್ತು UPI, ಚೆಕ್ಕು, ಕ್ಯಾಶು ಎಲ್ಲ ಇರುತ್ತೆ. ನೀವು ಯಾವುದ್ರ ಮೂಲಕನಾದ್ರೂ ನೀವು ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಈ ರೀತಿ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕೋದು ಅರಣ್ಯ ಇಲಾಖೆಗೆ. ಓಕೆನಾ? ಯಾರು ಇದಕ್ಕೆ ಎಡಿಟ್ ಆಪ್ಷನ್ ಮಾತ್ರ ಕೊಡಲ್ಲ, ಯಾರೂ ಡೀಟೇಲ್ಸನ್ನು ರಾಂಗ್ ಮಾಡಬೇಡಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.